ಹೋಗಿ. ಹಲೋ ಸರ್, ನಮಸ್ತೆ. ನೋಡಿ, ನಮಸ್ತೆ. ಈಗೇನು ಸೇರಿಲ್ಲ ಕಣ. ಇಲ್ಲ ಕಣ್ರಿ ಸರ್, ಇದು ತೋರಿಸ್ತಾ ಇರೋದು ಅಷ್ಟೇ. ಪಕ್ಕದ ಜಮೀನು ಈ ಥರ ಮಾಡಿಟ್ಕೊಂಡಿದ್ದಾರೆ ಅಂತ. ಇದೇ ರಸ್ತೆ. ಈ ರಸ್ತೆಗೆ ಹೊಂದ್ಕೊಂಡಾಗೆ ಒಂದು 2 ಎಕರೆ ಇದು. ಬನ್ನೂರಿಂದ ಒಂದು 4 ಕಿಲೋಮೀಟ್ರ್ ಏನಾಗುತ್ತೆ? ಆಗಲ್ವಾ? ಇನ್ನು ಕಡಿಮೆ ಆಗುತ್ತೆ. ಓಕೆ. ಒಂಚೂರು ಸ್ಲೋ ಮಾಡ್ಕೊಂಡದು ಹಂಗೆ ನಡ್ರಿ ನಿಧಾನಕ್ಕೆ. ಸರ್, ಇದು ಆಸ್ತಿ. ಈ ಟೀಕುಡ್ ಏನಿದೆಯಲ್ಲ, ಇದು ಆಸ್ತಿ. ಒಂದು 10-15 ಕೋಕೋನಟ್ಸ್ ಇದೆ. ಒಂದು ಹೋಮ್ ಸೆಟ್ ಕೂಡ ಇದೆ. ಒಂದು 100 ಟೀಕುಡ್ ಇದೆ. ಇದೇ ರಸ್ತೆ. ಈಸ್ಟ್ ವೆಸ್ಟ್ ಇರ್ತಕ್ಕಂಥ ಈ ಒಂದು ರಸ್ತೆಗೆ ಆಸ್ತಿ ಹೊಂದ್ಕೊಂಡಂಗಿದೆ. ಜೊತೆಗೆ ಇದು ರೀಸೇಲ್ ಪ್ರಾಪರ್ಟಿ. ಓವರೆಲ್ಲ ಹೇಳೋದಾದರೆ ಇದು ಕೂಡ ರೀಸೇಲ್ ಪ್ರಾಪರ್ಟಿ. ಅಂದರೆ ಹಿಂದೆ ಸುಮಾರು ದಿನಗಳ ಹಿಂದೆ ಇದೇ ಊರಿನ ರೈತರಿಂದ ಇವ್ರಿಗೆ ಆಗಿರ್ತಕ್ಕಂಥದ್ದು. ಸ್ಲೋ ಮಾಡ್ತಾರೆ. ಎಷ್ಟು? 2 ಎಕರೆನಾ? ಟೀಕುಡ್ ನೋಡಿ, ಒಂದೊಂದು ಈ ಸೈಜು ಇದೆ. ಇನ್ನೊಂದು ಸಣ್ಣದಪ್ಪ ಎಲ್ಲವೂ ಇದೆ. ಒಂದು 100 ಇದೆ ಒಟ್ಟಿಗೆ ಒಂದು 100 ಇದೆ. ನಾನು ಆಗಲೇ ಹೇಳ್ದಂಗೆ ಈಸ್ಟ್ ವೆಸ್ಟ್ ಈ ಒಂದು ರಸ್ತೆಗೆ ಭಾಳ ಉದ್ದ ಜಾಸ್ತಿ ಇದೆ. ಆಗಲೇ ಬಂದು ಆ ಕಡೆ ಕೋಕೋನಟ್ಸು ಮತ್ತು ಹಬ್ಬ ಹಾಕೊಂಡಿದ್ದಾರೆ ನೋಡಿ, ಅಲ್ಲಿ ಹಿಂಭಾಗಕ್ಕೆ. ಅಲ್ಲಿ ಅದಕ್ಕೆ ಎಂಡು, ಹಿಂಭಾಗಕ್ಕೆ ಅದು ಹೆಂಡು. ಸೊ ಹೀಗೆ ಉದ್ದ ಜಾಸ್ತಿ ಇದೆ. ಇನ್ನು ಸ್ವಲ್ಪ ಅಂತರದಲ್ಲಿ ಹಳ್ಳಿ ಇದೆ. ಇನ್ನೊಂದು 400 300 ಮೀಟ್ರ್ ಅಷ್ಟೇ. ಒಂದು 500-600 ಅಡಿ ಅಂತರದಲ್ಲಿ ಹಳ್ಳಿ ಇದೆ. ಹಳ್ಳಿಗೆ ಹೊಂದ್ಕೊಂಡಂಗಿದೆ ನೋಡಿ. ಇದೆಲ್ಲ ಅಕ್ಕಪಕ್ಕದಲ್ಲಿ ಇನ್ನೊಬ್ರಿಗೆ ಆಗಿರ್ತಕ್ಕಂಥದ್ದು. ಅದು ಆಲ್ಮೋಸ್ಟ್ ಮಾಡ್ಕೊಂಡಿದ್ದಾರೆ ಒಬ್ಬರು. ಈ ಒಂದು ರೋಡ್ ಎಂಟ್ರೆನ್ಸ್ಗೆ ಕಾಂಪೌಂಡ್ ಮಾಡಿಕೊಂಡು ನಾನು ಆಗಲೇ ಹೇಳ್ದಂಗೆ ಬನ್ನೂರಿಂದ ಒಂದು 4 ಕಿಲೋಮೀಟ್ರ್ ಒಂದು ನಾನು ಹೇಳ್ತಾ ಇದ್ದೀನಿ. ಅವರು ಅಷ್ಟು ಆಗಲ್ಲ ಕಣ ಅಂತ ಹೇಳ್ತಾ ಇದ್ದಾರೆ. ಸಂಪೂರ್ಣ ರೆಡ್ ಸಾಯಿಲು. ಅಣ್ಣ, ಇದು ನಿಮ್ಮ ಗೌಡ್ರದೆಯಾ ಬೇರೆನಾ? ಸರ್, ಇದು ಕೂಡ ಒಕ್ಲಿಗೆ ಗೌಡ್ರದೆ. ಬಟ್ ಏನಂದರೆ ಹಿಂದೆ ತಗೊಂಡು ಇವರು ರೀಸೇಲ್ ಮಾಡ್ತಾ ಇರ್ತಕ್ಕಂಥದ್ದು. ಬಟ್ ಏನೋ ಅವ್ರಿಗೆ ಆರ್ಥಿಕವಾದಂಥ ಪ್ರಾಬ್ಲಮ್ ಇನ್ನೊಂದು ಆ ಥರ ಎಲ್ಲ ಆಗಿ ಇದೊಂದು ಚಿಕ್ಕ ಮನೆ ಇದೆ. ಜೊತೆಗೆ ಎಲೆಕ್ಟ್ರಿಕ್ ಸರ್ವಿಸ್ ಇದೆ, ಹೋಮ್ ಸೆಟ್ ಇದೆ, ಒಂದು 100 ಟೀಕುಡ್ ಇದೆ. ಓಕೆ. ಹಲ್ಕಂಬನೂ ಹಾಕಿದ್ದಾರೆ ಎಂಟ್ರೆನ್ಸ್ಗೆ. ಬಟ್ ತಂತಿ ಮುಳ್ಳು ಆ ಥರದ್ದೇನು ಹಾಕ್ಕೊಂಡಿಲ್ಲ. ಅಕ್ಕಪಕ್ಕದಲ್ಲಿ ಎಲ್ಲರೂ ಕ್ರಾಪ್ ಮಾಡ್ತಾಯಿದ್ದಾರೆ, ಯಾರು ಹಾಗೆ ಇಟ್ಕೊಂಡಿಲ್ಲ. ನೀವು ಈ ಮಣ್ಣಲ್ಲಿ ಆಲ್ಮೋಸ್ಟ್ ಎನಿ ಕ್ರಾಪ್ ಮಾಡ್ಬೋದು. ಕೋಕೋನಟ್ಸು, ಅಡಿಕೆ, ಮಾವು, ಇನ್ನಿತರ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡು. ಹಳ್ಳಿಗೂ ಕೂಡ ಭಾಳ ಹತ್ತಿರ ಇದೆ. ಓಕೆ, ಥ್ಯಾಂಕ್ ಯು.